ನಮ್ಮ ದೇಶದಲ್ಲಿ 4 ಜನಗಳನ್ನು ನಾವು ಬಹಳ ಮುಖ್ಯವಾಗಿ ನೆನೆಸ್ತೇವೆ. ಆ 4 ಜನ ಕೆಗಳಲ್ಲಿ ಮೊದಲನೆಯವರೇ ಕೃಷಿಕ, ಎರಡನೆಯವರು ಶಿಕ್ಷಕ, ಮೂರನೆಯವರು ಸೈನಿಕ. ಈಗ ಸದ್ಯದ ವರ್ತಮಾನದಲ್ಲಿ ಅವರು ಬೇಕಾಗಿದ್ರೆ ಅವರು ಆರಕ್ಷಕ ಅಂತ ಹೇಳಿ 4 ಜನಗಳು. ಈ ಮೇಲಿನ 4 ಜನಗಳಿದಾರಲ್ಲ, ವರ್ಗ ಇದೆಯಲ್ಲ, ಈ ಮೇಲಿನ 3 ವರ್ಗಕ್ಕೂ ತಳಪಾಯವಾಗಿರ್ತಕ್ಕಂಥವ್ರು, ಅಡಿಗಲ್ಲಾಗಿರ್ತಕ್ಕಂಥವ್ರು, ಬೇಸಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಅವರು ಕೃಷಿಕ ಅಂತ ಹೇಳಿ. ಸುಮ್ಮನೆ ಇಡೀ ಭಾರತದಲ್ಲಿ ಒಂದು ವಾರ ಯಾವ ಕೃಷಿಕರು ನಾವು ಕೃಷಿಯನ್ನು ಮಾಡೋದಿಲ್ಲ ಅಂದ್ರೆ, ತರಕಾರಿ ಬೆಳೆಯಲ್ಲ ಅಂದ್ರೆ, ಯಾವುದೇ ಉತ್ಪನ್ನಗಳನ್ನ ಮಾಡಲ್ಲ ಅಂತ ಹೇಳಿದ್ರೆ ಮೇಲಿನವರು ಅಷ್ಟೇ ಅಲ್ಲ, ಈ ಜಗತ್ತಿನ ಯಾರೂ ಕೂಡ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಬೇಸಿಕ್ ವಿಶ್ವವಿದ್ಯಾನಿಲಯ. ಯಾಕೆ ಬೇಸಿಕ್ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಅಂದ್ರೆ, ಅನ್ನ, ಆಹಾರ, ನಿದ್ರೆ, ಮೈಥುನ ಇದೆಯಲ್ಲ, ಇದು ಮನುಷ್ಯನಿಗೆ ಮೂಲಭೂತವಾದ ಅವಶ್ಯಕತೆಗಳು. ಎರಡನೇ ನೀಡ್ಸ್ ಇದೆಯಲ್ಲ, ಅದು ಶಿಕ್ಷಣ, ಅದು ಧರ್ಮ, ಅದು ನಮ್ಮ ಆಚಾರ ಪದ್ಧತಿಗಳು, ಅದು ಸಾಹಿತ್ಯ, ಅದು ಸಂಸ್ಕೃತಿ. 15 ದಿನ ಉಪವಾಸ ಇರ್ತಕ್ಕಂಥವನಿಗೆ ತುಂಬಾ ಭಗವದ್ಗೀತೆ ಬಹಳ ಚೆನ್ನಾಗಿದೆ ಓದು ಅಂತ ಹೇಳಿದ್ರೆ ಅವನು ಕಪಾಳು ಕುಡಿತಾನೆ. 1 ತಿಂಗಳು ಉಪವಾಸ ಇರ್ತಕ್ಕಂಥವನಿಗೆ ನಿನಗೆ ಬಹಳ ದೊಡ್ಡ ಬಟ್ಟೆ ಬರಗಳನ್ನು ಕೊಡ್ತೇವೆ, ಒಳ್ಳೆ ಐಶ್ವರ್ಯ ಅಂತ ಹುಡುಗಿ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಅವನಿಗೆ ಬೇಕಾಗಿರೋದು ಯಾವುದು ಅಂದ್ರೆ ತುಂಡು ರೊಟ್ಟಿ ಮತ್ತು ಬ್ರೆಡ್ ಮತ್ತು ಹೊಟ್ಟೆಗೆ ಬೇಕಾಗ್ತಕ್ಕಂಥ ಆಹಾರ. ಇಂಥ ಆಹಾರವನ್ನು ಉತ್ಪಾದಿಸುವಂತ ಮತ್ತು ಅದಕ್ಕೆ ಕಾರಣವಾಗುವಂತ, ಅದಕ್ಕೆ ಸಂಶೋಧನೆಗಳನ್ನು ಮಾಡುವಂತ ಈ ಕೃಷಿ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಇದು ಎಲ್ಲ ವಿಶ್ವವಿದ್ಯಾನಿಲಯಗಳ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಕ್ಕೆ ನಮ್ಮ ಕುವೆಂಪು ಅವರು ಅವನನ್ನ ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳಿ ಕರೀತಾರೆ. ಅವನು ಬರೀ ರೈತ ಅಲ್ಲ, ಅವನು ಬರೀ ಕೃಷಿಕ ಅಲ್ಲ, ಅವನು ಯೋಗಿ ಅಂತ ಹೇಳಿ. ನಿಜವಾದ ರೈತ ಅವನು ಯೋಗಿನೇ ಆಗಿರ್ತಾನೆ. ಮತ್ತೆ ನಮ್ಮಲ್ಲಿ ಸರ್ವಜ್ಞ ಹೇಳಿದ ಬಹಳ ದೊಡ್ಡ ವಚನಗಳು ನಮಗೆಲ್ಲ ಗೊತ್ತೇ ಇದೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿ. ಯಾವಾಗ ಆ ಮೇಟಿ ಎನ್ನುವಂತ ರಾಟಿ ನಡೆಯೋದಿಲ್ವೋ, ಈ ದೇಶದ ಒಂದು ಚಕ್ರ ಕೂಡ ಉರುಳೋದಿಲ್ಲ. ನಾನು ಅದಕ್ಕೆ ಹೇಳಿದ್ದೆ ನಿಮಗೆ, ಇದು ಬೇಸಿಕ್ ನೀಡ್ಸ್ ಅಂತ ಎನ್ನುವಂಥದ್ದು ಅಂತ ಹೇಳಿ. ಸೊ ಇಂಥ ಒಂದು ಕೃಷಿಗೆ ಮತ್ತು ಇಂಥ ಒಬ್ಬ ಕೃಷಿಯಲ್ಲಿ ಮಾಡುವಂತ ರೈತನಿಗೆ ಇವತ್ತು ನಿಜವಾಗ್ಲೂ ಕೂಡ ನೆಮ್ಮದಿ ಎನ್ನುವಂಥದ್ದಾಗ್ಲಿ, ಸಂಭ್ರಮ ಎನ್ನುವಂಥದ್ದಾಗ್ಲಿ ಇಲ್ಲ. ಈ ದೇಶದ ಯಾವುದೇ ಒಬ್ಬ ಡಾಕ್ಟರು ತನ್ನ ಮಗ ಡಾಕ್ಟರ್ ಆಗಲಿ ಅಂತ ಬಯಸ್ತಾನೆ. ಈ ದೇಶದ ಒಬ್ಬ ಇಂಜಿನಿಯರು ತನ್ನ ಮಗ ಇಂಜಿನಿಯರ್ ಆಗಲಿ ಅಂತ ಬಯಸ್ತಾನೆ. ಒಬ್ಬ ನನ್ನಂತ ಪ್ರೊಫೆಸರು, ಲೆಕ್ಚರರು ತನ್ನ ಮಕ್ಕಳು ಎಜುಕೇಶನ್ ಮಾಡಿ ಲೆಕ್ಚರ್ ಆಗಲಿ ಅಂತ ಬಯಸ್ತಾನೆ. ಈ ದೇಶದ ಯಾವ ಒಬ್ಬ ರೈತನು ತನ್ನ ಮಗ ರೈತನಾಗಬಾರ್ದು ಅಂತ ಹೇಳಿ ಬಯಸಲ್ಲ. ರೈತ ಆಗ್ಬೇಕು ಅಂತ ಯಾವತ್ತೂ ಕೂಡ ಬಯಸಲ್ಲ. ಯಾಕಿದು? ಇದು ಇತ್ತೀಚಿನ 40-50 ವರ್ಷಗಳ ಈಚಿನ ಬಂದಂತ ಬಹಳ ದೊಡ್ಡ ಆಘಾತ ಎನ್ನುವಂಥದ್ದು ಅಂತ ಹೇಳಿ ರೈತನಿಗೆ. ನಾನು ಅದಕ್ಕೆ ಹೇಳಿದ್ದು, ಕೃಷಿ ಎನ್ನುವಂಥದ್ದು ಮತ್ತು ಕೃಷಿಕ ಎನ್ನುವಂಥವ್ರು ಬಹಳ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇದ್ದಾರೆ.